ವೀಕ್ಷಕರೇ, ನಾವು ಓಣಂ ಸ್ಪೆಷಲ್ ಏನು ಅದ್ರ ಕತೆ ಎಲ್ಲ ಇವಾಗ ನಮ್ಮ ರಾಜೇಶ್ವರಿ ಆಂಟಿಯವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರದ ನಮಗೆ. ನೀವು ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬನ್ನಿ ಅವ್ರ ಕೈಯಲ್ಲಿ ಒಂದು ಬ್ಯೂಟಿಫುಲ್ ಆದ ಸಾಂಗ್ ಓಣಂ ಸ್ಪೆಷಲ್ಗೋಸ್ಕರ ಹಾಡ್ಸೋಣ. കള്ളവുമില്ല ജതിയുമില്ല എല്ലാവുമില്ല പൊളികളും കള്ളത്തരങ്ങൾ മനവുമില്ല കള്ളപ്പറയുമില്ല കള്ളനായി ചെത്തി മന്ദാരം തുളസി പിച്ചകമാലകൾ ചാത്തി ഗുരുവായൂരപ്പ നിന്നെ കണി കാണണം. ചെത്തി മന്ദാരം തുളസി പിച്ചകമാലകൾ ചാത്തി ഗുരുവായൂരപ്പ നിന്നെ കണി കാണണം. മയിൽ പീലി ചൂടിക്കൊണ്ടും മഞ്ഞത്തൂകിൽ ചുറ്റിക്കൊണ്ടും മണിക്കുഴലൂതിക്കൊണ്ടും കണി കാണണം. മയിൽ പീലി ചൂടിക്കൊണ്ടും മഞ്ഞത്തൂവിൽ ചുറ്റിക്കൊണ്ടും മണിക്കുഴലൂതിക്കൊണ്ടും കണി കാണണം. ചെത്തി മന്ദാരം തുളസി പിച്ചകമാലകൾ ചാർത്തി ഗുരുവായൂരപ്പ നിന്നെ കണി കാണണം. വാഗച്ചാർത്തു കഴിയുമ്പോൾ വാസന പൂവണിയുമ്പോൾ ഗോപികമാർഗോദിക്കുന്നൊരുടൽ കാണണം. വാഗച്ചാർത്തു കഴിയുമ്പോൾ വാസന പൂവണിയുമ്പോൾ ഗോപികമാർഗോദിക്കുന്നൊരുടൽ കാണണം. ചെത്തി മന്ദാരം തുളസി പിച്ചകമാലകൾ ചാർത്തി ഗുരുവായൂരപ്പ നിന്നെ കണി കാണണം. അഗതിയാമണിയന്റെ അശ്രു വീണു കുതിർന്നോരു അവൻ പൊതി കൈക്കൊള്ളുവാൻ കണി കാണണം. അഗതിയാമണിയന്റെ അശ്രു വീണു കുതിർന്നോരു അവൻ പൊതി കൈക്കൊള്ളുവാൻ കണി കാണണം. ചെത്തി മന്ദാരം തുളസി പിച്ചകമാലകൾ ചാത്തി ഗുരുവായൂരപ്പ നിന്നെ കണി കാണണം. ഗുരുവായൂരപ്പ നിന്നെ കണി കാണണം. ഗുരുവായൂരപ്പ നിന്നെ കണി കാണണം. മനുഷ്യരെല്ലാരും ഒന്നുപോലെ ആമോദത്തോടെ വസിക്കും കാലം ആപത്തെന്നാർക്കുമൊട്ടില്ല താനും. മാവേലി നാടുവാണിടും കാലം മനുഷ്യരെല്ലാരും ഒന്നുപോലെ ആമോദത്തോടെ വസിക്കും കാലം ആപത്തെന്നാർക്കുമൊട്ടില്ല താനും. ವೀಕ್ಷಕರೇ, ಇಷ್ಟೊತ್ತು ಓಣಂ ಸ್ಪೆಷಲ್ಗೋಸ್ಕರ ಹಾಡು ಮತ್ತು ಡ್ಯಾನ್ಸ್ನೆಲ್ಲ ನೋಡಿ ಎಂಜಾಯ್ ಮಾಡೋದಲ್ಲ. ಈಗ ನಮಗೋಸ್ಕರ ಏನು ಸ್ಪೆಷಲ್ ಅಡುಗೆ ಮಾಡ್ತೀರಾ ಅಂತ ಕೇಳೋಣ ಬನ್ನಿ. ರಾಧಾ ಆಂಟಿ, ನೀವು ಇವತ್ತು ನಮಗೋಸ್ಕರ ಏನು ಅಡುಗೆ ಮಾಡ್ಕೊಡ್ತಾ ಇದ್ದೀರಾ? ಇವತ್ತು ಅವಿಯಲ್ ಮಾಡ್ತಾ ಇದ್ದೀನಿ. ಓಣಂ ಸ್ಪೆಷಲ್ ಅವಿಯಲ್ ಮಾಡ್ತಾ ಇದ್ದೀರಾ? ಓಕೆ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಆಂಟಿ? ವೆಜಿಟೇಬಲ್ಸ್ ಎಲ್ಲ ಒಟ್ಟಿಗೆ ಆಗಬೇಕು. ಅಂದರೆ ಇದು ಏನೇನು ವೆಜಿಟೇಬಲ್ಸ್ ಹಾಕಿದ್ದೀರಾ ನೀವು? ನುಗ್ಗೆಕಾಯಿ ಮತ್ತು ಬದನೆಕಾಯಿ, ಕ್ಯಾರೆಟು, ಬೀನ್ಸು. ಓಕೆ, ಸೊ ಎಲ್ಲ ಮಿಕ್ಸ್ ಮಾಡಿ ವೆಜಿಟೇಬಲ್ಸ್ ಹಾಕ್ಬೋದು. ಆಮೇಲೆ ಏನೇನು ಬೇಕಾಗತ್ತೆ? ಅದು ಸ್ವಲ್ಪ ನೀರು ಮತ್ತು ಇದು ತೆಂಗಿನಕಾಯಿಗೆ ಏನೇನು ಮಿಕ್ಸ್ ಮಾಡಿದ್ದೀರಾ ನೀವು? ತೆಂಗಿನಕಾಯಿಗೆ ಚಿಲ್ಲಿ ಪೌಡರ್ ಹಾಕಿದ್ದೀರಾ? ಚಿಲ್ಲೀಸ್, ಗ್ರೀನ್ ಚಿಲ್ಲೀಸ್ ಹಾಕಿದ್ದೀರಾ? ಜೀರಗ, ಹಾಂ ಹಾಂ,
ಸಾಂಬಾರ್ ಆನಿಯನ್. ಓಕೆ, ಸೊ ಇದು ತೆಂಗಿನಕಾಯಿಗೆ ಗ್ರೀನ್ ಚಿಲ್ಲಿನ ಮಿಕ್ಸಿ ಮಾಡಿದ್ದಾರೆ ಮತ್ತು ಜೀರಿಗೆ ಮತ್ತು ಸಾಂಬಾರ್ ಆನಿಯನ್ ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಅಲ್ಲ, ಆಮೇಲೆ ಅರಿಶಿನ ಬೇಕು, ಹುಣಸೆಹಣ್ಣು, ಕರಿಬೇವು, ರುಚಿಗೆ ತಕ್ಕಷ್ಟು ಎಣ್ಣೆ ಮತ್ತು ಉಪ್ಪು ಅಲ್ವಾ. ಸೊ ಸಿಂಪಲ್ ಆಗಿದೆ ಅನಿಸುತ್ತೆ. ಐಟಮ್ಸ್ ಅಂತೂ ತುಂಬ ಕಮ್ಮಿನೇ ಇದೆ, ಬಟ್ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಇದನ್ನೇ ಇಡ್ತೀನಿ. ಇದಕ್ಕೆ ಇಷ್ಟು ಮಾತ್ರ ವೆಜಿಟೇಬಲ್ಸ್ ಹಾಕೋಬೇಕಾ, ಏನಾದರೂ ಎಕ್ಸ್ಟ್ರಾನು ಸೇರಿಸಬಹುದಾ ನಾವು? ಎಕ್ಸ್ಟ್ರಾ ಸೇರಿಸ್ಬೋದು, ಆದರೆ ಇದೇ ಇಂಪಾರ್ಟೆನ್ಸ್. ಓಕೆ, ಇದೆಷ್ಟು ಇದು ಈಸ್ ಅದು ಇಂಪಾರ್ಟೆಂಟ್ ವೆಜಿಟೇಬಲ್ಸ್. ಓಕೆ, ಎಲ್ಲನೂ ಎಷ್ಟು ಒಂದು 2-3 ಹಾಕೊಂಡ್ರೆ ಸಾಕಾಗುತ್ತೆ ಅನ್ಸುತ್ತಲ್ಲ? ಜಾಸ್ತಿ ತರಕಾರಿ ಇರಬೇಕಾ ಇದಕ್ಕೆ? ಜಾಸ್ತಿ ತರಕಾರಿ, ಜಾಸ್ತಿ ತೆಂಗಿನಕಾಯಿ. ಹಾಂ ಎಲ್ಲ ಮಿಕ್ಸಿಂಗ್ ಜಾಸ್ತಿ ಬೇಕಾ? ಓಕೆ, ಇದಕ್ಕೆ ನೀರು ಹಾಕಬೇಕಾ ಇವಾಗ? ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ ಫಸ್ಟು, ಆಮೇಲೆ ಅರಿಶಿನ, ಮತ್ತು ಅಚ್ಕಾರದ ಪುಡಿ. ಇದು ಒಂದೇನಾ ಖಾರಕ್ಕೆ? ಇನ್ನೇನು ನೀವು ಹೇಳ್ದಂಗೆ ಇದು ತೆಂಗಿನ ಗ್ರೀನ್ ಚಿಲ್ಲಿ ಹಾಕಿದ್ದೀರಾ ಅಷ್ಟೇ? ಓಕೆ, ಸೊ ಇದು ಸ್ವಲ್ಪ ಹಾಕೊಂಡ್ರೆ ಸಾಕು ಅನ್ಸುತ್ತಲ್ಲ? ಹೇಗೆ ಈ ಡಿಶ್ ತುಂಬ ಸ್ಪೈಸಿ ಆಗಿರುತ್ತಾ ಅಥವಾ ಮೀಡಿಯಮ್ ಖಾರ? ಮೀಡಿಯಮ್ ಸ್ಪೈಸಿಯಾಗೆ ಮಾಡೋದು. ಓಕೆ, ಇದು ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಬೇಯಿಸಂಗಿಲ್ವಾ? ಹಾಗೂ ಮಾಡ್ಬೋದಾ? ಕುಕ್ಕರ್ನಲ್ಲಿನೂ ಮಾಡ್ಬೋದು, ತುಂಬ ಬೆಂದೋಗ್ಬಿಡುತ್ತೆ ಬೇಗ. ಸೊ ಇದು ನಿಮಗೆ ರುಚಿ ಜಾಸ್ತಿ ಅಂತ ಅನ್ಸುತ್ತೆ. ಸೊ ಇದು ಹಬ್ಬ ಬಿಟ್ಟರೆ ಅವಾಗವಾಗ ಮನೇಲಿ ಮಾಡ್ತಿರ್ತೀರಾ, ಓನ್ಲಿ ಓಣಂ ಸ್ಪೆಷಲ್ಗೆ ಮಾಡ್ತಾ ಇರ್ತೀರಾ? ಇದಕ್ಕೆ ಯಾವ ಜೊತೆ ತಿನ್ಬೋದು ಆಂಟಿ? ಇದು ರೈಸ್ ಜೊತೆಗ, ಚಪಾತಿ ಜೊತೆಗ, ಯಾವ್ದು ಜೊತೆ ತಿನ್ಬೋದು? ರೈಸ್ ಒಳ್ಳೆಯದು, ಚಪಾತಿಗೆ ಒಳ್ಳೆಯದು. ಹೌದಾ, ಯಾವುದು ತುಂಬ ಟೇಸ್ಟ್ ಕೊಡುತ್ತೆ? ರೈಸ್ ಜೊತೆಗೆ ತುಂಬ ಟೇಸ್ಟ್. ಓಕೆ, ಸೊ ಅವಾಗವಾಗ ಇದನ್ನ ರೆಗ್ಯುಲರ್ ರುಟೀನಾಗಿ ಮಾಡ್ತಾ ಇರ್ತೀರಾ ಮನೇಲಿ? ಸ್ವಲ್ಪ ನೀರಾ? ಏನಾದರೂ ಕ್ವಾಂಟಿಟಿ ಇದೆಯಾ? ಹಾಗೇನಿಲ್ವಾ? ತರಕಾರಿ ಬೇಯಷ್ಟು ನೀರು ಅಂತೇನಿಲ್ಲ, ತರಕಾರಿ ಬೇಯಿಸ್ಕೊಂಡು ಸ್ವಲ್ಪ ನೀರು ಹಾಕಿದ್ರೆ ಸಾಕು.